ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಬೆಂಗಳೂರು. ಈ ದಿನ ಬಹಳ ಮುಖ್ಯವಾಗಿ ಚರ್ಮ ರೋಗಗಳ ನಿವಾರಣೆಗಾಗಿ ಯಾವೆಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ, ಚರ್ಮದ ರೋಗ ಏಕೆ ನಮಗೆ ಬರ್ತದೆ? ಚರ್ಮದ ರೋಗ ಯಾಕೆ ನಮಗೆ ಬರ್ತದೆ ಅಂತ ಹೇಳಿದ್ರೆ, ಮುಖ್ಯವಾಗಿರ್ತಕ್ಕಂಥ ಕಾರಣ ಚರ್ಮ ರೋಗಕ್ಕೆ ಮಲಬದ್ಧತೆ. ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳನ್ನು ನಾವು ಅಬ್ಸರ್ವ್ ಮಾಡೋದು ಎಲ್ಲಿಂದ ಅಂತ ಹೇಳಿದ್ರೆ, ನಮ್ಮ ದೊಡ್ಡ ಕರಳಿನಿಂದ. ದೊಡ್ಡ ಕರಳು ಏನು ಮಾಡ್ತದೆ, ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ನೀರಿನಂಶ ಆಗಿರ್ಬೋದು, ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳನ್ನಾಗಿರ್ಬೋದು ಅಬ್ಸರ್ವ್ ಮಾಡಿ ಚರ್ಮಕ್ಕೆ ಒದಗಿಸ್ತದೆ. ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ದಿನಕ್ಕೆ 3 ಬಾರಿ ಮಲವಿಸರ್ಜನೆ ಮಾಡಬೇಕು. 3 ಬಾರಿ ಮಲವಿಸರ್ಜನೆ ಅಂತ ಹೇಳಿದ್ರೆ, ಕೆಲವು ಜನ ಬೆಳಗ್ಗೆನೇ 4-5 ಬಾರಿ ಹೋಗಿರ್ತಾರೆ. ಅದು ಕೂಡ ಅನಾರೋಗ್ಯಕರವಾಗಿರ್ತಕ್ಕಂಥ ಸಂಗತಿನೇ. 3 ಬಾರಿ ಮಲವಿಸರ್ಜನೆ ಅಂದರೆ ಬೆಳಗ್ಗೆ ಊಟಕ್ಕಿಂತ ಮೊದಲು, ಮಧ್ಯಾಹ್ನ ಪ್ರಸಾದಕ್ಕಿಂತ ಮೊದಲು, ರಾತ್ರಿ ಪ್ರಸಾದಕ್ಕಿಂತ ಮೊದಲು. ಹೀಗೆ ಪ್ರಸಾದಕ್ಕಿಂತ ಮೊದಲು ಹೋಗಬೇಕು. ಪ್ರಸಾದ ಆದಮೇಲೆ ನಾವು ಮಲವಿಸರ್ಜನೆ ಹೋಗೋದು ಕೂಡ ಅದು ಒಂದು ಕಾಯಿಲೆನೇ. ಅದಕ್ಕಾಗಿ 3 ಬಾರಿ ಪ್ರಸಾದ ಮಾಡೋದಕ್ಕಿಂತ ಮೊದಲು ನಮ್ಮ ಹೊಟ್ಟೆ ಸ್ವಚ್ಛವಾದರೆ ನಮಗೆ ಚರ್ಮ ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಚರ್ಮ ಕಾಯಿಲೆ ಬಂದಿದೆ ಅಂತೇಳಿದರೆ ದಿನಕ್ಕೆ 3 ಬಾರಿ ನೀವೇನು ಮಾಡಬೇಕು, ಹರಳೆಣ್ಣೆನ ಸೇವನೆ ಮಾಡಬೇಕು. ಹರಳೆಣ್ಣೆನ ಊಟದಕ್ಕಿಂತ 1 ಗಂಟೆ ಮೊದಲು ಸೇವನೆ ಮಾಡಿ, ಊಟ ಆಗೋದಕ್ಕಿಂತ 1 ಗಂಟೆ ಮೊದಲು ನೀವು ಹರಳೆಣ್ಣೆ ಸೇವನೆ ಮಾಡಿದಾಗ 1 ಗಂಟೆ ಒಳಗಡೆ ನೀವು 3ರಿಂದ 4 ಬಾರಿ ಬಿಸಿನೀರು ಕುಡಿಬೇಕು. ಬಿಸಿನೀರನ್ನ ಕುಡಿದಾಗ ನಿಮ್ಮ ಹೊಟ್ಟೆ ಸ್ವಚ್ಛ ಆಗುತ್ತೆ. ಈ ರೀತಿಯಾಗಿ ನೀವೊಂದು 2 ತಿಂಗಳು ಮಾಡಿ ನೋಡಿ. ನಿಮ್ಗೆ ಎಂಥದೇ ಸಮಸ್ಯೆ ಆಗಿರಲಿ, ಇತ್ತೀಚೆಗೆ ಸೋರಿಯಾಸಿಸ್ ಅಂತಕ್ಕಂಥ ಸಮಸ್ಯೆ ಜಾಸ್ತಿ ಆಗ್ತದೆ. ಆ ಸೋರಿಯಾಸಿಸ್ ವಾಸಿನೇ ಆಗಲ್ಲ ಅಂತ ಹೇಳ್ತಾರೆ. ಸೋರಿಯಾಸಿಸ್ 15-20 ದಿವಸದಲ್ಲೇ ವಾಸಿ ಆಗುತ್ತೆ. ಅಂತಹ ಒಂದು ನಾವು ಚಿಕಿತ್ಸೆಯನ್ನು ನಾವು ಏನು ಮಾಡಬೇಕು ಅಂತೇಳಿದ್ರೆ, ನಮ್ಮ ಮನೆಯಲ್ಲೇ ಇರ್ತದೆ, ಅದನ್ನು ನಾವು ಸರಿಯಾಗಿ ಕಂಡುಕೊಳ್ಬೇಕು. ಅದಕ್ಕೆ ಕುಡಿಯೋ ಹರಳೆಣ್ಣೆ ಅಂತಲೇ ಬರ್ತದೆ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಔಡ್ಲೆಣ್ಣೆ ಅಂತ ಕರೀತಾರೆ. ಅದನ್ನು ನೀವು ಸೇವನೆ ಮಾಡಬೇಕು. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂದರೆ ನಮ್ಮ ಆಶ್ರಮದಲ್ಲಿ ಸಿಗ್ತದೆ, ನೀವು ಫೋನ್ ಮೂಲಕ ಆ ಒಂದು ಔಷಧಿಯನ್ನು ನಿಮ್ಮ ಮನೆಗೆ ಕೊರಿಯರ್ ತರಿಸ್ಕೋಬೋದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ಏನಾದರೂ ಮಾಡಿಸ್ಕೊಂಡ್ರೆ ನಿಮ್ಮ ಚರ್ಮದ ವ್ಯಾಧಿಗಳು ಎಷ್ಟೇ ತೀವ್ರವಾಗಿದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗ್ತವೆ. ಯಾಕೆಂದರೆ ಚರ್ಮದ ವ್ಯಾಧಿಗಳಿಗೆ ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಪಂಚಕರ್ಮ ಚಿಕಿತ್ಸೆ. ವಮನ ಮತ್ತು ವಿರೇಚನ ಕರ್ಮ ಅಂತ ನಾವು ಮಾಡ್ತೀವಿ. ಆ 2 ಚಿಕಿತ್ಸೆಗಳನ್ನು ನೀವು ಮಾಡಿಸ್ಕೊಂಡ್ರೆ ನಿಮ್ಮ ಚರ್ಮದ ಸಮಸ್ಯೆಗಳು ಬೇರು ಸಮೇತವಾಗಿ ವಾಸಿಯಾಗುತ್ತೆ. ಚರ್ಮದ ಸಮಸ್ಯೆಗಳಿಗೆ ಸುಮಾರು ಡಾಕ್ಟರ್ಗಳು ಏನು ಮಾಡ್ತಾರೆ, ಅಪ್ಲಿಕೇಶನ್ ಮೂಲಕ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಹೊರಗಡೆ ಇರತಕ್ಕಂಥ ಅಪ್ಲಿಕೇಶನ್ನು ಆ ಕಾಯಿಲೆಯನ್ನು ಕಂಟ್ರೋಲ್ ಮಾಡ್ತದೆ ಹೊರತು ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳಗಿಂದ ಅಬ್ಸರ್ವ್ ಆಗ್ತಾ ಇರುತ್ತಲ್ಲ, ಅದನ್ನು ನಿಲ್ಲಿಸಬೇಕು. ನಾವು ಒಳಗೆ ಸೋರ್ತಾ ಇರೋದನ್ನು ಹಾಗೆ ಬಿಟ್ಬಿಟ್ಟು ಮೇಲೆ ತ್ಯಾಪೆ ಹಾಕಿದರೆ ಯಾವುದೂ ಪ್ರಯೋಜನ ಆಗಲ್ಲ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಗಳ ಮೂಲಕ ನಿಮ್ಮ ಚರ್ಮದ ವ್ಯಾಧಿಗಳನ್ನು ಸರಿ ಮಾಡ್ಕೋಬೋದು. ಇನ್ನು ಕೆಲವು ಜನರಿಗೆ ಮುಖದಲ್ಲಿ ಮಡುವೆಗಳು ಜಾಸ್ತಿ ಬರ್ತಿರ್ತವೆ. ಅವ್ರೇನು ಮಾಡೋದು, ಸ್ವಲ್ಪ ನಿಂಬೆ ರಸ ಸವರ್ಕೊಳ್ಳೋದು, ರಾತ್ರಿ ಬೆಳಗ್ಗೆ ಎದ್ದು ತಣ್ಣೀರಿನಲ್ಲಿ ಮುಖ ತೊಳ್ಕೊಳ್ಳೋದು. ಇದರಿಂದನೂ ಕೂಡ ಮಡುವೆಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತವೆ. ಅದರ ಜೊತೆಗೆ ಮುಖದಲ್ಲಿ ಕಪ್ಪು ಕಪ್ಪು ಕಲೆಗಳಾಗಿರ್ತವೆ. ಆ ಕಪ್ಪು ಕಲೆಗಳಿಗೆ ಏನು ಮಾಡೋದು ಅಂತೇಳಿದ್ರೆ, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಹಾಲಿನ ಕೆನೆ, ಸ್ವಲ್ಪ ಪ್ರಮಾಣದಲ್ಲಿ 1-2 ಚಿಟಿಕೆ ಅರಿಶಿನ, ಇವೆಲ್ಲನೂ ಬೆರೆಸಿ ಮುಖಕ್ಕೆ ರಾತ್ರಿ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಹಾಲಲ್ಲಿ ಮುಖ ತೊಳೆದ್ರೆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಕಪ್ಪು ಕಲೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಅದರ ಜೊತೆಗೆ ಶರೀರದಲ್ಲಿ ಉಂಟಾಗಿರ್ತಕ್ಕಂಥ ಈ ಒಂದು ಕಜ್ಜಿ, ಕೆರೆತ ಏನಿರ್ತದಲ್ಲ, ಆ ಕೆರೆತವನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ, ಕಜ್ಜಿ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವು ಬಹಳ ಮುಖ್ಯವಾಗಿ ಸ್ನಾನಕ್ಕೆ ಏನು ಮಾಡಬೇಕು ಅಂತೇಳಿದ್ರೆ ಕಡಲೆ ಹಿಟ್ಟನ್ನೇ ಬಳಸಬೇಕು ಅಥವಾ ಹಾಲು ಬಳಸಬೇಕು. ಈಗ ನೋಡಿ, ಹಿಂದಿಯಲ್ಲಿ ಒಂದು ಚಿಕ್ಕ ಚುಟುಕು ಹನಿಗವನ ಇದೆ, ದೂದೋ ನಹಾವೋ ಪೂತೋ ಪಲೋ ಅಂತ. ಅಂದರೆ ನಾವೇನು ಮಾಡಬೇಕು, ಭಗವಂತನಿಗೆ ಯಾವುದೇ ಒಂದು ಅಭಿಷೇಕ ಮಾಡ್ತಾ ಇದ್ದೀವಿ ಅಂತೇಳಿದ್ರೆ, ಇಷ್ಟಲಿಂಗಕ್ಕೆ ಒಂದು ಸ್ವಲ್ಪ ಅಭಿಷೇಕ ಮಾಡ್ತಕ್ಕಂಥದ್ದು ಏನಾದ್ರು ಮಾಡಿದ್ರೆ ನಾವು ಹಾಲಿನ ಅಭಿಷೇಕವನ್ನು ಮಾಡ್ತೇವೆ. ಆ ಅಭಿಷೇಕ ಮಾಡಿ ವೇಸ್ಟ್ ಮಾಡಬಾರ್ದು, ಮತ್ತು ಅವನ್ನ ಕುಡಿಬೇಕು. ಬೇರೆ ದೇವರುಗಳಿಗೆ ಅಭಿಷೇಕ ಮಾಡ್ತಾರಲ್ಲ, ಹಾಗೆಲ್ಲ ಅಭಿಷೇಕ ಮಾಡಿ ವೇಸ್ಟ್ ಮಾಡಬಾರ್ದು. ಹಾಗೆ ನಮ್ಮಲ್ಲೂ ಕೂಡ ನಮ್ಮ ಶರೀರಕ್ಕೆ ನಾವು ಏನು ಮಾಡಬೇಕು, ಹಾಲಿನಿಂದ ಚೆನ್ನಾಗಿ ಉಜ್ಕೋಬೇಕು. ಯಾಕಂದರೆ ಹಾಲು ಬೆಸ್ಟ್ ಕ್ವಾಲಿಟಿ ಕ್ಲೆನ್ಸಿಂಗ್ ಏಜೆಂಟ್. ಹಾಲು ಅಂತಕ್ಕಂಥದ್ದು ಬಹಳ ಬೇಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನ್ ತೆಗಿತದೆ. ಒಂದು ಸ್ವಲ್ಪ ಹಿಂಗೆ ಹಾಲು ಹಚ್ಕೊಳ್ಳಿ, ಹಾಲು ಹಚ್ಕೊಂಡು ಸ್ವಲ್ಪ ಹಿಂಗೆ ಗೀರಿದ್ರೆ ನೋಡಿ ಎಷ್ಟು ಗಲೀಜು ಹೊರಗಡೆ ಬಂದಿರ್ತದಂತ. ಪೂರ್ತಿ ಪ್ರಮಾಣದಲ್ಲಿ ಗಲೀಜು ಹೊರಗಡೆ ಬರ್ತದೆ. ಅದಕ್ಕೆ ಈ ಬ್ಯೂಟಿ ಪಾರ್ಲರ್ಗಳಲ್ಲೆಲ್ಲ ಮಿಲ್ಕ್ ಕ್ಲೆನ್ಸಿಂಗ್ ಮಾಡ್ತಾರೆ, ಸೋಪ್ ಕ್ಲೆನ್ಸಿಂಗ್ ಯಾರೂ ಮಾಡಲ್ಲ. ಮಿಲ್ಕ್ ಕ್ಲೆನ್ಸಿಂಗ್ ಅಂತಕ್ಕಂಥದ್ದು ನಮ್ಮ ಶರೀರದ ತ್ವಚೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ.
ಅದರ ಜೊತೆಗೆ ಹೊಟ್ಟೆಯಲ್ಲಿ ಸ್ವಚ್ಛತೆ ಇದ್ದಾಗ ಮಾತ್ರ ನಿಮ್ಮ ಚರ್ಮ ಸ್ವಚ್ಛವಾಗಿರ್ಲಿಕ್ಕೆ ಸಾಧ್ಯ. ಗ್ಯಾಸು, ಅಸಿಡಿಟಿ, ಕರುಳಲ್ಲಿ ಹುಣ್ಣಾಗಿರ್ತವೆ, ಅದಕ್ಕೆಲ್ಲ ನಮ್ಮ ಆಶ್ರಮದಲ್ಲಿ ಕರುಳು ಹುಣ್ಣಿನ ಚಿಕಿತ್ಸೆ ಅಂತಲೇ ಮಾಡ್ತೇವೆ. ಕರುಳು ಹುಣ್ಣಿಗೆ ನಮ್ಮ ಹತ್ರ ಒಂದು ಭಸ್ಮ ಇದೆ. ಆ ಕರುಳು ಹುಣ್ಣನ್ನು ನಿವಾರಣೆ ಮಾಡಲಿಕ್ಕೆ ಆ ಭಸ್ಮವನ್ನು ನೀವು ತೆಗೆದುಕೊಂಡರೆ ಸಂಪೂರ್ಣವಾಗಿ ನಿಮ್ಮ ಕರುಳು ಹುಣ್ಣು ನಿವಾರಣೆ ಆಗ್ತದೆ. ಅದರ ಜೊತೆಗೆ ನೀವು ಗ್ಯಾಸ್ಟ್ರಿಕ್ಕು ಅಂತ ಏನಾದರೂ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಕರುಳು ಹುಣ್ಣು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ನಿಮಗೇನಾಗ್ತದೆ, ಅಲ್ಸರು, ಕ್ಯಾನ್ಸರ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಅದಕ್ಕಾಗಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ಹೆಚ್ಚು ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ನಿಮಗೇನಾದರೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಬಂದಿದೆ ಅಂತೇಳಿದ್ರೆ ನೀವು ಸರಿಯಾಗಿ ಒಬ್ಬ ಆಯುರ್ವೇದಿಕ್ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೋಬೇಕು. ಯಾಕೆಂದರೆ ನೀವು ತಿಳ್ಕೊಂಡಿರ್ತೀರ ಅದು ಗ್ಯಾಸ್ಟ್ರಿಕ್ ಅಂತ, ಅದಾಗಲೇ ಕರುಳಲ್ಲಿ ಹುಣ್ಣಾಗಿ ಹೋಗ್ಬಿಟ್ಟಿರ್ತದೆ. ಆ ಕರುಳು ಹುಣ್ಣಿಗೆ ನೀವು ಚಿಕಿತ್ಸೆ ತೆಗೆದುಕೊಂಡ್ರೆ ಕೇವಲ 2 ತಿಂಗಳಲ್ಲಿ ಅಥವಾ 1 ತಿಂಗಳದ ಒಳಗಡೆ ನಿಮ್ಮ ಕರುಳು ಹುಣ್ಣಿನ ಸಮಸ್ಯೆಯನ್ನು ನೀವು ಸಂಪೂರ್ಣ ನಿವಾರಣೆ ಮಾಡ್ಕೋಬೋದು. ಅದರ ಜೊತೆಗೆ ತಡ ಆಹಾರ ಮಾಡಬಾರ್ದು. ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಂಡ್ರೆ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋಲ್ಲ, ಅಸಿಡಿಟಿ ಆಗೋಲ್ಲ. ಅದಕ್ಕಾಗಿ ಹೊಟ್ಟೆ ಒಳಗಡೆ ಒಂದು ಮ್ಯೂಕಸ್ ಅಂತ ಇರ್ತದೆ. ಅದು ಏನಂತ ಹೇಳಿದ್ರೆ ಎಳ್ನೀರು ಗಂಜಿ ಥರ. ನೀವು ಲೇಟಾಗಿ ಊಟ ಮಾಡಿದ್ರೆ ಅದೇನಾಗುತ್ತೆ, ಕರಗಿ ಹೋಗುತ್ತೆ. ಅದು ಕರಗಿ ತೂತಾದಾಗ ನೀವು ತಿಂದಿರ್ತಕ್ಕಂಥ ಆಹಾರ ಅಜೀರ್ಣ ಆಗ್ತದೆ. ಅಜೀರ್ಣ ಆದಾಗ ಗ್ಯಾಸು, ಅಸಿಡಿಟಿ ಉಂಟಾಗಿ ನಿಮಗೆ ಚರ್ಮದ ವ್ಯಾಧಿಗಳು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತವೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ದೂರವಾಗಿರಲಿಕ್ಕೆ ನೀವು ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು. ದಿನಕ್ಕೆ 16 ಬಾರಿ ನೀರು ಕುಡಿಬೇಕು. ದಿನಕ್ಕೆ 3 ಬಾರಿ ಅಟ್ಲೀಸ್ಟ್ ನೀವು ಮಲ ವಿಸರ್ಜನೆಗೆ ಹೋಗಬೇಕು. ದಿನಕ್ಕೆ 6 ರಿಂದ 7 ಬಾರಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಮ ಚರ್ಮದ ವ್ಯಾಧಿಗಳು ಬೇರು ಸಮೇತ ನಿವಾರಣೆ ಆಗ್ತವೆ. ಅದರ ಜೊತೆಗೆ ಪ್ರಾಣಾಯಾಮ ಬಹಳ ಮುಖ್ಯ. ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಟಾಕ್ಸಿಸಿಟಿ ಕಡಿಮೆ ಆಗುತ್ತೆ. ಯಾಕಂದರೆ ಬ್ಲಡ್ಡಲ್ಲಿ ಆಕ್ಸಿಜನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಭಸ್ತ್ರಿಕಾ ಪ್ರಾಣಾಯಾಮನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಮುಚ್ಕೊಂಡು ಈ ರೀತಿ ಪರೀಕ್ಷೆ ಮಾಡಿಕೊಳ್ಬೇಕು. ಒಂದು ಮೂಗಿನ ಹೊಳ್ಳೆಯಲ್ಲಿ ಹೆಚ್ಚು, ಒಂದು ಮೂಗಿನ ಹೊಳ್ಳೆಯಲ್ಲಿ ಕಡಿಮೆ ಶ್ವಾಸ ಬರ್ತಾ ಇರ್ತದೆ. ಯಾವುದ್ರಲ್ಲಿ ಹೆಚ್ಚು ಬರ್ತದನ್ನು ಮುಚ್ಚಿ, ಯಾವುದ್ರಲ್ಲಿ ಕಡಿಮೆ ಬರ್ತದನ್ನು ತೆಗೆದು ಒಂದೇ ಕಡೆ ನೀವೇನು ಮಾಡಬೇಕು, ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈ ರೀತಿಯಾಗಿ 21 ಬಾರಿ ಅಭ್ಯಾಸ ಮಾಡಬೇಕು. ಇದಾದಮೇಲೆ 2 ಕೈಯಿಂದ 21 ಬಾರಿ ಮಾಡ್ಬೇಕು. ಹೇಗೆ ಅಂತೇಳಿದ್ರೆ, ತೆಗೆದುಕೊಳ್ಳಿ, ಹೋಲ್ಡ್ ಮಾಡಿ, ಟೈಟ್ ಮಾಡಿ. ಉಸಿರು ಬಿಡಿ. ಹೀಗೆ ನಿಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಹೋಲ್ಡ್ ಮಾಡಬೇಕು. ಅದರ ಜೊತೆಗೆ ಈ ಭಸ್ತ್ರಿಕಾ ಪ್ರಾಣಾಯಾಮನ ವಜ್ರಾಸನದಲ್ಲಿ ಮಾಡಿದ್ರೆ ಹೆಚ್ಚು ಲಾಭ ಸಿಗ್ತದೆ. ನಿಮ್ಗೆ ವಜ್ರಾಸನ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಈ ರೀತಿ ಸಿದ್ಧಾಸನ, ಸುಖಾಸನದಲ್ಲಿ ನೀವು ಕೂತ್ಕೊಂಡು ಮಾಡ್ಬೋದು. ಅದರ ಜೊತೆಗೆ ನೀವು ವಜ್ರಾಸನ ಮಾಡಲಿಕ್ಕೆ ಏನಾದರೂ ಸಾಧ್ಯ ಆದರೆ ನೀವೇನು ಮಾಡ್ಬೋದು, ವಜ್ರಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು. ಈ ಭಸ್ತ್ರಿಕಾ ಪ್ರಾಣಾಯಾಮ ವಜ್ರಾಸನದಲ್ಲಿ ಹೆಚ್ಚು ಲಾಭಕಾರಿಯಾಗಿ ಕೆಲಸ ಮಾಡ್ತದೆ. ವಜ್ರಾಸನ ಅಂದರೆ ಈ ರೀತಿಯಾಗಿ ಕೂತ್ಕೋಬೇಕು. ಈ ರೀತಿ ಕೂತ್ಕೊಂಡು ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಬೇಕು. ಕೈಗಳೆರಡು ಭುಜಕ್ಕೆ ಸಮಾನಾಂತರವಾಗಿರಬೇಕು. ಉಸಿರು ತೆಗೆದುಕೊಳ್ಳಿ. ಎಕ್ಸೇಲ್. ಹೀಗೆ ನೀವು ಅಭ್ಯಾಸ ಮಾಡ್ತಕ್ಕಂಥದ್ದು. ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಚರ್ಮಕ್ಕೆ ಬೇಕಾಗಿರತಕ್ಕಂಥ ಪ್ಯೂರ್ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ನಮ್ಮ ಚರ್ಮ ಮತ್ತೆ ಕಾಂತಿಯುತವಾಗಿ ಹೊಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದವರಿಗೆ ಯಾವತ್ತೂ ಸುಸ್ತಾಗಲ್ಲ, ಶಕ್ತಿಯ ಕೊರತೆ ಉಂಟಾಗಲ್ಲ. ಶಕ್ತಿಗಾಗಿ, ಶಕ್ತಿಯ ಜಾಗೃತಿಗಾಗಿ ನಾವು ಭಸ್ತ್ರಿಕಾ ಪ್ರಾಣಾಯಾಮನ ಅಭ್ಯಾಸ ಮಾಡ್ತಕ್ಕಂಥದ್ದು. ಇದರಿಂದ
ನಮ್ಮ ಮೆದುಳಿಗೆ ಹೆಚ್ಚು ಆಕ್ಸಿಜನ್ ದೊರೆಯುತ್ತದೆ, ಮೆದುಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತದೆ. ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಫಂಕ್ಷನ್ ಮಾಡ್ತಕ್ಕಂಥ ಆರ್ಗನ್ಗಳು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಪ್ಯಾಂಕ್ರಿಯಾಸ್ ಆಗಿರ್ಬೋದು, ಸ್ಮಾಲ್ ಇಂಟೆಸ್ಟೈನ್ ಆಗಿರ್ಬೋದು, ಲಾರ್ಜ್ ಇಂಟೆಸ್ಟೈನ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಇವೆಲ್ಲವುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಯಾಕಂದರೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತಾ ಬರ್ತದೆ. ಅದಕ್ಕಾಗಿ ನಮ್ಮ ಮನಸ್ಸು ಪ್ರಾಣವಾಯುದಲ್ಲಿ ತೇಲಾಡ್ತಾ ಹೋಗ್ತದೆ. ಆವಾಗ ಏನಾಗ್ತದೆ, ಮೈಂಡು ಕೂಡ ಪ್ಯೂರ್ ಆಗುತ್ತೆ. ಮೈಂಡ್ ಎಲ್ಲಿದೆ ಅಂತಕ್ಕಂಥದ್ದೇ ನಮ್ಗೆ ಗೊತ್ತಿಲ್ಲ. ಮನಸ್ಸು ಎಲ್ಲ ಕಡೆಗಿದೆ, ಶರೀರದ ಎಲ್ಲ ಭಾಗದಲ್ಲೂ ಕೂಡ ಮನಸ್ಸಿದೆ. ಪ್ರತಿಯೊಂದು ಕೋಶವು ಕೂಡ ಮನಸ್ಸನ್ನು ಹೊಂದಿರ್ತವೆ. ಆ ಮನಸ್ಸು ಅಂತೇಳಿದ್ರೆ ಅರಿವೇ ಮನಸ್ಸಾಗಿರ್ತದೆ. ನಾವೇನು ಮಾಡಿದ್ವಿ, ಮನಸ್ಸು ಬೇರೆ ಅರಿವು ಬೇರೆ ಅಂತ ತಿಳ್ಕೊಂಡಿದ್ದೇವೆ. ಆ ಮನಸ್ಸನ್ನು ನಾವು ಒಳಮುಖವಾಗಿ ನೋಡಿದಾಗ ಅರಿವಾಗ್ತದೆ, ಮನಸ್ಸನ್ನು ಹೊರಗಡೆ ನೋಡಿದಾಗ ಅದೇನಾಗ್ತದೆ, ಮೋಹ ಆಗ್ತದೆ. ಸಾಮಾಜಿಕ ಸಮಸ್ಯೆಗಳಿಗೂ ಕೂಡ ಒಂದು ಪ್ರಬಲ ಶಕ್ತಿಯಾಗಿ ನಾವು ಬೆಳಿತೇವೆ. ಅದರ ಜೊತೆಗೆ ಈಗ ಭಸ್ತ್ರಿಕಾ ಮಾಡಿದ ನಂತರ ನೀವು ಕಪಾಲಭಾತಿ ಮಾಡಬೇಕು. ಕಪಾಲಭಾತಿಯನ್ನು ಯಾವ ಆಸನದಲ್ಲಿ ಅಂತೇಳಿ ಬಹಳ ಮುಖ್ಯವಾಗಿ ಪದ್ಮಾಸನಲ್ಲಿ ಕೂತ್ಕೊಂಡು ಮಾಡ್ಬೋದು. ನೀವು ಪದ್ಮಾಸನ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಸಿದ್ಧಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೋಬೋದು. ಪದ್ಮಾಸನದಲ್ಲಿ ಕಪಾಲಭಾತಿ ಹೆಚ್ಚು ಲಾಭವನ್ನು ಕೊಡ್ತದೆ. ನಿಮಗೆ ಕೂರ್ಲಿಕ್ಕಾಗಿಲ್ಲ ಅಂದರೆ ನಿಮ್ಗೆ ಯಾವ ಆಸನದಲ್ಲಿ ಕೂರ್ಲಿಕ್ಕೋ ಆ ಆಸನದಲ್ಲಿ ಕೂತ್ಕೋಬೋದು. ಈಗ ಚರ್ಮ ರೋಗಗಳ ನಿವಾರಣೆಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥ ಮುದ್ರೆಗಳನ್ನು ಹೇಳ್ತೇನೆ ನೋಡಿ. ಮೊದಲನೇದಾಗಿ ಸಮಾನ ಮುದ್ರೆ. ಈ ಸಮಾನ ಮುದ್ರೆಯನ್ನು ಮಾಡೋದ್ರಿಂದ ನಿಮ್ಮಲ್ಲಿ ಸಮಾನ ವಾಯು ಆ್ಯಕ್ಟಿವ್ ಆಗುತ್ತೆ. ಸಮಾನ ವಾಯು ಎಲ್ಲಿರ್ತದೆ, ಹೊಟ್ಟೆಯಲ್ಲಿರ್ತದೆ. ಅದು ಆ್ಯಕ್ಟಿವ್ ಆದಾಗ ಡೈಜೆಷನ್ ಸರಿಯಾಗುತ್ತೆ. ಅದಕ್ಕೆ ನೀವು ಪ್ರಸಾದ ಮಾಡೋ ಸಂದರ್ಭದಲ್ಲಿ ಯಾವತ್ತೂ ಈ ಸಮಾನ ಮುದ್ರೆಯಲ್ಲೇ ಮಾಡಬೇಕು. ಸ್ಪೂನಲ್ಲಿ ನೀವು ಪ್ರಸಾದ ಮಾಡಿದರೆ ಸಮಾನ ಮುದ್ರೆ ಆಗೆಲ್ಲ ತಿಂದಿರ್ತಕ್ಕಂಥ ಪ್ರಸಾದ ಏನಾಗ್ತದೆ, ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ, ಗ್ಯಾಸ್ ಆಗ್ತದೆ, ಅಸಿಡಿಟಿ ಆಗ್ತದೆ. ಅದಕ್ಕಾಗಿ ಪ್ರಸಾದ ಮಾಡೋ ಸಂದರ್ಭದಲ್ಲಿ ಯಾವತ್ತು ಕೈಯಿಂದ ಮಾಡಬೇಕು. ಎಷ್ಟು ಬಿಸಿ ಇದೆ ಅಂತ ಗೊತ್ತಾಗುತ್ತೆ. ಜಾಸ್ತಿ ಬಿಸಿ ತಿಂದರೂ ಏನಾಗುತ್ತದೆ, ಹೊಟ್ಟೆಯಲ್ಲಿರ್ತಕ್ಕಂಥ ಕರಳುಗಳು ಸುಡ್ತವೆ. ಅದರಿಂದ ಚರ್ಮದ ವ್ಯಾಧಿಗಳು ಜಾಸ್ತಿ ಆಗ್ತವೆ. ಜಾಸ್ತಿ ಬಿಸಿ ತಿಂದವರಿಗೆ ಚರ್ಮದ ಸಮಸ್ಯೆಗಳು ಬರ್ತವೆ. ಯಾಕಂದರೆ ಲಿವರಿಗೂ ಕೂಡ ಆ ಒಂದು ಬಿಸಿ ಸಮಸ್ಯೆಯನ್ನು ಉಂಟು ಮಾಡ್ತದೆ. ಅದಕ್ಕೆ ಹೇಳ್ತಾರೆ, ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡ ಅಂತ ಸರ್ವಜ್ಞ ಅಂತ ಹೇಳ್ತಾರೆ. ಒಂದು ವಚನದಲ್ಲಿ ಎಷ್ಟು ಅದ್ಭುತವಾಗಿ ಸರ್ವಜ್ಞರು ಹೇಳ್ತಾರೆ ನೋಡಿ. ಹಸಿದೇ ಊಟ ಮಾಡಬಾರ್ದು, ಹಸಿದೇ ಊಟ ಮಾಡಿದ್ರೂ ಗ್ಯಾಸ್ ಆಗುತ್ತೆ, ಹಸಿಕೊಂಡು ಹಾಗೆ ಇದ್ರೂ ಕೂಡ ಗ್ಯಾಸ್ ಆಗುತ್ತೆ ನೋಡಿ. ಹಸಿಯದೇ ಉಣಬೇಡ, ಹಸಿದು ಮತ್ತಿರಬೇಡ. ಹಸ್ಕೊಂಡು ಹಾಗೆ ಇದ್ರೂ ಕೂಡ ಗ್ಯಾಸ್ ಆಗುತ್ತೆ. ಜಾಸ್ತಿ ಹಸಿದೆ ಹೊಟ್ಟೆ ಬಿರಿಯಂಗೆ ಊಟ ಮಾಡಿದರೂ ಕೂಡ ಡೈಜೆಷನ್ ಆಗದೆ ಗ್ಯಾಸ್ ಆಗುತ್ತೆ. ಯಾಕಂದರೆ ಮಷಿನ್ ತಿರುಗಲಿಕ್ಕೆ ಜಾಗ ಬೇಕಲ್ವ. ಬಿಸಿ ಬೇಡ, ತಂಗಳು ಬೇಡ. ಬಿಸಿದು ಜಾಸ್ತಿ ತಿನ್ನಬಾರ್ದು, ತಂಗಳದು ತಿನ್ನಬಾರ್ದು. ಆಹಾರ ಮಾಡಿ ಒಂದು 5 ನಿಮಿಷ ಸ್ವಲ್ಪ ಆರಿಸಿ ಆಮೇಲೆ ಅದನ್ನು ತಿನ್ನಬೇಕು. ಜಾಸ್ತಿ ಬಿಸಿ ಮಾಡಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಬಿಸಿ ತಿಂದರೆ ಲಿವರ್ ಫೇಲ್ ಆಗುತ್ತೆ ನೋಡಿ. ಎಷ್ಟು ಅದ್ಭುತವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ವಚನವನ್ನು ಸರ್ವಜ್ಞರು ನಮಗೆ ಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದಾದಮೇಲೆ ನಾವು ನೆಕ್ಸ್ಟ್ ಮಾಡಬೇಕಾಗಿರ್ತಕ್ಕಂಥ ಮುದ್ರೆ ಅಪಾನ ಮುದ್ರೆ. ಈ ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಸೇರಿಸ್ಕೊಂಡಾಗ ಇದಕ್ಕೆ ಅಪಾನ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಕೂತ್ಕೊಂಡು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕಪಾಲಭಾತಿ ಮಾಡಬೇಕು. ಎರಡನೇದಾಗಿ 5 ನಿಮಿಷ ಸಮಾನ ಮುದ್ರೆ, 5 ನಿಮಿಷ ಅಪಾನ ಮುದ್ರೆ, ಮೂರನೇದಾಗಿ 5 ನಿಮಿಷ ವರ್ಣ ಮುದ್ರೆ. ಈ 3 ಮುದ್ರೆಗಳಲ್ಲಿ ಕೇವಲ 15 ನಿಮಿಷಗಳ ಕಾಲ ನೀವು ಕಪಾಲಭಾತಿ ಮಾಡಿದರೆ ನಿಮ್ಮ ಚರ್ಮದ ವ್ಯಾಧಿಗಳು ದೂರ ಆಗ್ತವೆ. ಅಕಸ್ಮಾತ್ ಜಾಸ್ತಿ ಇತ್ತು, ಸೊರಿಯಾಸಿಸ್ ಜಾಸ್ತಿ ಚರ್ಮದ ಸಮಸ್ಯೆ ಇತ್ತು, ಕೆಲವು ಜನರಿಗೆ ವೈಟ್ ಪ್ಯಾಚಸ್ ಆಗ್ತವೆ, ಅಂದರೆ ಬಿಳಿ ಮಚ್ಚೆಗಳಾಗ್ತವೆ ಶರೀರ ತುಂಬೆಲ್ಲ, ಹಾಗೆಲ್ಲ ಜಾಸ್ತಿ ಆಗ್ತಾ ಇತ್ತು ಅಂಥೇಳಿದರೆ ಅದಕ್ಕೆ ನೀವು ಬಹಳ ಮುಖ್ಯವಾಗಿ ಈ ಪ್ರಾಣಾಯಾಮವನ್ನು 10 ನಿಮಿಷ ಜಾಸ್ತಿ ಮಾಡಬೇಕು. ಈಗ 5 ನಿಮಿಷ ಆದರೆ 15 ನಿಮಿಷ ಆಗುತ್ತೆ, 15 ನಿಮಿಷ ಆದರೆ ಅರ್ಧ ಗಂಟೆ ಆಗುತ್ತೆ. ನೀವು ಎಷ್ಟು ಇದರದ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗ್ತಿರಲ್ಲ ಅಷ್ಟು ಲಾಭ ಸಿಗ್ತದೆ ಹೊರತು ಹಾನಿ ಏನಾಗಲ್ಲ. ಈಗ ಬೇರೆ ಔಷಧಿಗಳನ್ನ ನೀವು ಜಾಸ್ತಿ ತೆಗೆದುಕೊಂಡ್ರೆ ಏನಾಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಪ್ರಾಣಾಯಾಮ ಮಾಡಿದ್ರೆ ಸೈಡ್ ಎಫೆಕ್ಟ್ ಆಗ್ತವೆ. ಏನು ಸೈಡ್ ಎಫೆಕ್ಟ್ ಆಗ್ತಾವೆ ಅಂದರೆ, ನಾವು ಚರ್ಮದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಯೋಗ ಮಾಡಿದ್ರೆ ನಮ್ಮ ಬ್ರೈನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ, ನಮಗೆ ಶುಗರ್ ಇದ್ದರೆ ಕಡಿಮೆ ಆಗುತ್ತೆ, ನಮ್ಮ BP ಕಡಿಮೆ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಇದ್ರ ಸೈಡ್ ಎಫೆಕ್ಟ್ಗಳು ಇಂಥ ಸೈಡ್ ಎಫೆಕ್ಟ್ಗಳು, ಯೋಗದ ಸೈಡ್ ಎಫೆಕ್ಟ್ಗಳು ಅಂತ ಹೇಳಿದ್ರೆ ಇಟ್ಸ್ ಅ ಗುಡ್ ಸೈಡ್ ಎಫೆಕ್ಟ್ ಅಂತ ಕರೀತಾರೆ. ನಾವು ಔಷಧಿಗಳನ್ನು ತೆಗೆದುಕೊಂಡ್ರೆ ಬ್ಯಾಡ್ ಸೈಡ್ ಎಫೆಕ್ಟ್ ಆಗ್ತವೆ. ಅದಕ್ಕಾಗಿ ನಾವೆಲ್ಲ ಗುಡ್ ಸೈಡ್ ಎಫೆಕ್ಟ್ಗಳಿಗೆ ಹೋಗಬೇಕು ಅಂಥೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರಾಣಾಯಾಮವನ್ನು ಹೆಚ್ಚು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಪಾಲಭಾತಿ ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೀವೇನು ಮಾಡಬೇಕು, ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡು ತಲೆ, ಕುತ್ತಿಗೆ, ಬೆನ್ನುಹುರಿ ನೇರವಾಗಿರಬೇಕು. ಈ ರೀತಿ ಅಭ್ಯಾಸ ಮಾಡಬೇಕು. ಉಸಿರು ಬಿಟ್ಟಾಗ ಹೊಟ್ಟೆ ಸಂಪೂರ್ಣವಾಗಿ ಒಳಗಡೆ ಹೋಗುತ್ತೆ. ಹೊಟ್ಟೆ ಒಳಗಡೆ ಹೋದರೆ ಸರಿಯಾಗಿ ಮಾಡ್ತಾ ಇದ್ದೀರ ಅಂತ ಅರ್ಥ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಉಸಿರು ತಗೊತಾರೆ. ಈ ಪ್ರಾಣಾಯಾಮದಲ್ಲಿ ಉಸಿರು ತೆಗೆದುಕೊಳ್ಳೋದಲ್ಲ, ಉಸಿರನ್ನ ಹೊರಗಡೆ ಬಿಡಬೇಕು.
ಈ ಥರ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆನೂ ಕೂಡ ನಿವಾರಣೆ ಆಗ್ತದೆ. ಅದರ ಜೊತೆಗೆ ಲಂಗ್ಸ್ ಕೂಡ ಕ್ಲೀನ್ ಆಗ್ತಾ ಬರ್ತದೆ. ಬ್ಲಡ್ ಪ್ಯೂರಿಫಿಕೇಷನ್ ಕೂಡ ಜಾಸ್ತಿ ಆಗುತ್ತೆ. ಚರ್ಮದ ರೋಗಗಳನ್ನು ಬೇರು ಸಮೇತವಾಗಿ ನಾವು ನಿವಾರಣೆ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಮತ್ತೊಂದು ಪ್ರಾಣಾಯಾಮ ಯಾವುದು ಅಂತೇಳಿದರೆ ಇದಕ್ಕೆ ನಾಡಿಶೋಧನ ಪ್ರಾಣಾಯಾಮ ಅಂತ ಕರೀತಾರೆ. ನಾಡಿಶೋಧನ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಯಾವಾಗ ನರ್ವಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ ಆವಾಗ ಆಟೋಮೆಟಿಕಲಿ ಸ್ಕಿನ್ನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ನಮಗೆ ಸಿಗ್ತಾ ಹೋಗುತ್ತೆ. ನರ್ವಸ್ ಸಿಸ್ಟಮ್ ವೀಕ್ ಆದಾಗಲೂ ಕೂಡ ಚರ್ಮದ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳನ್ನ ಅದಕ್ಕೆ ಸಪ್ಲೈ ಮಾಡ್ತಕ್ಕಂಥದ್ದು ನಮ್ಮ ನರ್ವಸ್ ಸಿಸ್ಟಮ್. ಆ ನರ್ವಸ್ ಸಿಸ್ಟಮ್ ಮೂಲಕ ನಮ್ಮ ಚರ್ಮಕ್ಕೆ ಸೇರ್ತದೆ. ಆ ನರ್ವಸ್ ಸಿಸ್ಟಮ್ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಯೂಸ್ ಆಗ್ತಕ್ಕಂಥ ನರ್ವಸ್ ಸಿಸ್ಟಮ್ ವೀಕ್ ಆದಾಗ ಚರ್ಮದ ವ್ಯಾಧಿಗಳು ಜಾಸ್ತಿ ಬರ್ತವೆ. ಅದಕ್ಕಾಗಿ ನಾಡಿ ಶೋಧನೆ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಅದರ ಜೊತೆಗೆ ನಮ್ಮ ಶರೀರದಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಆಗುತ್ತೆ. ನರ್ವ್ಸ್ ಅಂತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ನಮ್ಮ ಶರೀರದಲ್ಲಿ, ಆ ನರ್ವಸ್ ಸಿಸ್ಟಮ್ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಇಡೀ ಶರೀರದ ಎಲ್ಲ ಕಾರ್ಯಚಟುವಟಿಕೆಗಳು ಕಂಟ್ರೋಲ್ ಆಗಿರ್ತವೆ. ಅದಕ್ಕೆ ಮನುಷ್ಯನಿಗೆ ನರಮಾನವ ಅಂತ ಕರೀತಾರೆ, ಮಾಂಸಮಾನವ ಅಂತ ಕರೆಯಲ್ಲ. ಹಾಗಾಗಿ ನಮ್ಮ ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ, ಚರ್ಮದ ವ್ಯಾಧಿಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನಾಡಿಶೋಧನ ಪ್ರಾಣಾಯಾಮನ ಅಭ್ಯಾಸ ಮಾಡಬೇಕು. ಆ ನಾಡಿಶೋಧನ ಪ್ರಾಣಾಯಾಮನೂ ಕೂಡ ಅಷ್ಟೇ, ಸಮಾನ ಮುದ್ರೆ, ಅಪಾನ ಮುದ್ರೆ, ವರ್ಣ ಮುದ್ರೆ, ಈ 3 ಮುದ್ರೆಗಳಲ್ಲಿ 5 ರಿಂದ 10 ನಿಮಿಷ ನೀವು ಒಂದೊಂದು ಮುದ್ರೆಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಎಷ್ಟೇ ತೀವ್ರವಾಗಿರ್ತಕ್ಕಂಥ ಚರ್ಮದ ವ್ಯಾಧಿಗಳಿದ್ದರೂ ಕೂಡ ಆ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಹಾಗಾದರೆ ಚರ್ಮದ ವ್ಯಾಧಿಗಳಿಗಾಗಿ ಈ ನಾಡಿಶೋಧನವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ಬಲಗೈಯಲ್ಲಿ ಶ್ವಾಸ ಮುದ್ರೆ, ಎಡಗೈಯಲ್ಲಿ ಸಮಾನ ಮುದ್ರೆ. ದೀರ್ಘವಾಗಿ 1 ಬಾರಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಬೇಕು. ನಿಧಾನವಾಗಿ ಆ ಉಸಿರನ್ನ ಹೊರಗಡೆ ಬಿಡಬೇಕು. 2ನೇ ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಬೇಕು. ನಿಧಾನ ಹೊರಗಡೆ ಬಿಡಬೇಕು. 3ನೇ ಬಾರಿ ದೀರ್ಘ ಶ್ವಾಸವನ್ನು ಹೊರಗಡೆ ತೆಗೆದುಕೊಳ್ಬೇಕು. ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನ ಬಿಡಿ. ಎಡಗಡೆಯಿಂದ ಉಸಿರು ತೆಗೆದುಕೊಳ್ಳಿ. ಬಲಗಡೆಯಿಂದ ಬಿಡಿ. ಬಲದಿಂದ ಎಡಕ್ಕೆ. ಎಡಗಡೆ ಬಿಟ್ಟಾದ್ಮೇಲೆ ಮತ್ತೆ ಎಡಗಡೆ ತೆಗೆದುಕೊಂಡು ಬಲಕ್ಕೆ. ಹೀಗೆ ಸಮಚಿತ್ತದಲ್ಲಿ ಆನಂದದ ಮನಸ್ಥಿತಿಯಲ್ಲಿ ಒಂದು 5 ನಿಮಿಷ ನಾಡಿಶೋಧನವನ್ನು ಅಭ್ಯಾಸ ಮಾಡಿದಾಗ ನಮ್ಮ ಮೈಂಡ್ ಏನಾಗುತ್ತೆ, ಸೂಪರ್ ಕಾನ್ಷಿಯಸ್ ಲೆವೆಲಿಗೆ ಹೋಗುತ್ತೆ. ಮೈಂಡ್ ಸೂಪರ್ ಕಾನ್ಷಿಯಸ್ ಲೆವೆಲಿಗೆ ಹೋದಾಗ ಶರೀರದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾವೆಲ್ಲ ಸೂಪರ್ ಕಾನ್ಷಿಯಸ್ ಲೆವೆಲಿಗೆ ರೀಚ್ ಆಗಬೇಕಂದ್ರೆ ನಾಡಿಶೋಧನ ಅಭ್ಯಾಸ ಮಾಡಬೇಕು. ನಾಡಿಶೋಧನವನ್ನು ನೀವು ಎಷ್ಟು ಅಭ್ಯಾಸ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರ್ತದೆ. ಯಾರಿಗೆ ಮನಸ್ಸು ಶಾಂತವಾಗಿರುತ್ತಿಲ್ವೋ ಅವ್ರಿಗೆ ಹೆಚ್ಚು ಹೆಚ್ಚು ಚರ್ಮದ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಯಾಕೆಂದರೆ ಸ್ಕಿನ್ ಡಿಸೀಸ್ ಬರಲಿಕ್ಕೆ ಸ್ಟ್ರೆಸ್ಸು ಕೂಡ ಒಂದು ಕಾರಣ ಆಗಿರ್ತದೆ. ಹಾಗಾಗಿ ಸ್ಟ್ರೆಸ್ ಮತ್ತು ಟೆನ್ಷನಿಂದ ನಮ್ಮ ಚರ್ಮದ ಸಮಸ್ಯೆಗಳು ವ್ಯಾಪಕವಾಗಿ ಹೆಚ್ಚಾಗ್ತಾ ಹೋಗ್ತವೆ. ಬಂದಿರತಕ್ಕಂಥ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬೇಕಂದ್ರೆ ಮನಸ್ಸನ್ನು ಕೂಲಾಗಿಟ್ಕೋಬೇಕು. ಮನಸ್ಸು ಕೂಲಾಗಿರಬೇಕು ಅಂದರೆ ನಾಡಿಶೋಧನ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು. ಈ ನಾಡಿಶೋಧನ ಆದಮೇಲೆ ನೀವೇನು ಮಾಡಬೇಕು ಅಂತೇಳಿದ್ರೆ ಬಹಳ ಮುಖ್ಯವಾಗಿ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಜೊತೆಗೆ ನೀವು ಶೀತಲಿ ಶೀತಕಾರಿ ಅಭ್ಯಾಸ ಮಾಡಬೇಕು. ಭ್ರಾಮರಿ ಒಂದು 3 ನಿಮಿಷ, ಶೀತಲಿ ಶೀತಕಾರಿ ಒಂದು 3 ನಿಮಿಷ ಅಭ್ಯಾಸ ಮಾಡಬೇಕು. ಹಾಗಿದ್ರೆ ಭ್ರಾಮರಿ ಮತ್ತು ಶೀತಲಿ ಶೀತಕಾರಿಯನ್ನು ನಾವು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಭ್ರಾಮರಿ ಮಾಡಬೇಕು. ಹೆಬ್ಬೆರಳನ್ನು ಕಿವಿಗಳಿಗೆ ಈ ರೀತಿ ಮುಚ್ಚಬೇಕು. 3 ಬೆರಳುಗಳು, ಕಿರು ಬೆರಳು, ಉಂಗುರು ಬೆರಳು, ಮಧ್ಯದ ಬೆರಳು ಕಣ್ಣಿನ ಮೇಲಿರಬೇಕು. ತೋರು ಬೆರಳು ನಮ್ಮ ಹುಬ್ಬಿನ ಮೇಲೆ ಬರಬೇಕು. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಜೇನು ಹುಳುವಿನ ಥರ ನಾವು ಶಬ್ದವನ್ನು ಮಾಡಬೇಕು, ದುಂಬಿ ಹಾಗೆ.
ಹೀಗೆ ನಾವು ದುಂಬಿಯ ಹಾಗೆ ಶಬ್ದ ಮಾಡಬೇಕು. ನೋಡಿ, ದುಂಬಿ ಹೇಗೆ ರಸವನ್ನು ಹೀರ್ತದೆ, ರಸವನ್ನು ಹೀರಿ ಹೇಗೆ ಸಿಹಿಯಾದ ಗೂಡು ಕಟ್ತದೆ. ನಾವು ಬರೀ ಕಸ ಹೀರೋದೇ ಆಗಿದೆ ಜೀವನದಲ್ಲಿ, ರಸ ಹೀರೋದು ಏನೂ ಇಲ್ಲ ನಮ್ಮದು. ಎಷ್ಟೊಂದು ಪ್ರಕೃತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಹಣ್ಣು ತರಕಾರಿಗಳು ಎಲ್ಲ ಇದ್ದು ಕೂಡ ನಾವೇನು ತಿಂತೇವೆ, ಬೇರೆ ಪ್ರಾಣಿಗಳನ್ನು ಸಾಯಿಸಿ ತಿನ್ನೋದು, ಬೇಡದೇ ಇರತಕ್ಕಂಥದ್ದನ್ನು, ಅದೇನೋ ಫ್ರೈ ಮಾಡಿರ್ತಕ್ಕಂಥದ್ದನ್ನು, ಅದರಲ್ಲೇನೋ ಮಸಾಲೆ ಜಾಸ್ತಿ ಹಾಕಿರ್ತಕ್ಕಂಥದ್ದನ್ನು, ತಾಮಸಿಕ ಆಹಾರವನ್ನು ತಿನ್ನೋದ್ರಿಂದ ನಮಗೆ ಚರ್ಮದ ವ್ಯಾಧಿಗಳು ಜಾಸ್ತಿ ಬರ್ತವೆ. ಹೆಚ್ಚು ಸಿಹಿ ಮತ್ತು ಹೆಚ್ಚು ಹುಳಿ ಖಾರ ತಿನ್ನೋದ್ರಿಂದ ಚರ್ಮದ ಸಮಸ್ಯೆಗಳು ವ್ಯಾಪಕವಾಗಿ ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕಾಗಿ ಚರ್ಮ ಸಮಸ್ಯೆ ಇರ್ತಕ್ಕಂಥವ್ರು ಖಾರ, ಹುಳಿ, ಉಪ್ಪನ್ನು ಕಡಿಮೆ ತಿನ್ನಬೇಕು. ಮುಂದೆ ಚರ್ಮ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರು ಕೂಡ ನಾವು ಉಪ್ಪು, ಖಾರ, ಹುಳಿಯನ್ನು ಕಡಿಮೆ ತಿನ್ನಬೇಕು. ಪ್ರತಿ ಆಹಾರದಲ್ಲೂ ಕೂಡ 1 ಚಮಚ ನಾಟಿ ಹಸುವಿನ ತುಪ್ಪ ಬಳಸಿದ್ರೆ ಚರ್ಮದ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಯಾಕಂದರೆ ಪಿತ್ತ ಜಾಸ್ತಿ ಆದಾಗ ಚರ್ಮದ ಸಮಸ್ಯೆಗಳು ಬರ್ತವೆ. ಆ ಪಿತ್ತವನ್ನು ನಿಗ್ರಹಿಸಲಿಕ್ಕೆ, ಪಿತ್ತವನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಪ್ಪ ಅತಿ ಅದ್ಭುತವಾಗಿರ್ತಕ್ಕಂಥ ಸಹಾಯ ಮಾಡ್ತದೆ. ನಾನು ಹೇಳಿದೆ ನಾಟಿ ಹಸುವಿನ ತುಪ್ಪ ಅಂತ. ನೀವೇನಾದರೂ ಜರ್ಸಿ ಹಸುವಿನ ತುಪ್ಪ ತಿಂದರೆ ಅದು ತುಪ್ಪನೇ ಅಲ್ಲ, ಅದು ಮೊದಲನೇ ಮಾತು. ಆ ಹಸುನೇ ಅಲ್ಲ ಅಂತೇಳಿದ್ರೆ ತುಪ್ಪ ಹೆಂಗಾಗ್ಲಿಕ್ಕೆ ಸಾಧ್ಯ ಆಗ್ತದೆ? ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನಿಂದ ಮಾಡಿರ್ತಕ್ಕಂಥ ಒಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಒಂದು ತಳಿ ಅದು. ಹಾಗಾಗಿ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥದ್ದು ಯಾವತ್ತು ಮನುಷ್ಯನಿಗೆ ಬಹಳ ದೊಡ್ಡ ಘಾತಕವನ್ನು ಉಂಟು ಮಾಡ್ತದೆ. ದೈವ ನಿರ್ಮಿತವಾಗಿರ್ತಕ್ಕಂಥ ಹಣ್ಣು ತರಕಾರಿಗಳಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕ ತತ್ವಗಳು ನಮ್ಗೆ ಸಿಗ್ತವೆ. ಹಾಗಾಗಿ ನಾವೇನು ಮಾಡಬೇಕು, ನಾಟಿ ಹಸುವಿನ ತುಪ್ಪ ಸಿಕ್ಕರೆ ತಿನ್ನಬೇಕು. ಅದು ಸಿಗದೆ ಹೋದರೆ ನೀವೇನು ಮಾಡಬೇಕು, ಕೊಬ್ಬರಿ ಎಣ್ಣೆಯನ್ನು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಪ್ಯೂರ್ ಕೊಬ್ಬರಿ ಎಣ್ಣೆ, ಪ್ಯೂರ್ ಆಗಿರಬೇಕು. ತಿನ್ನೋ ಅಡುಗೆ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆನೇ ಬೇರೆ ಬರ್ತದೆ. ತಿನ್ನೋದು ಪ್ಯೂರ್ ಆಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆನ ತೆಗೆದುಕೊಂಡು ಬಂದು ಬೆಳಗ್ಗೆ ಎದ್ದು 1-2 ಚಮಚ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿಯೋದ್ರಿಂದ ನಿಮ್ಮ ಚರ್ಮದಲ್ಲಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅದ್ರ ಜೊತೆಗೆ ಚರ್ಮಕ್ಕೆ, ನೀವು ಸ್ಕಿನ್ಗೆ ಯಾವುದೂ ಸಮಸ್ಯೆ ಬರಬಾರ್ದು ಅಂತಂದರೆ 1 ವಾರಕ್ಕೆ ಒಂದ್ಸಲಿ ಕೊಬ್ಬರಿ ಎಣ್ಣೆಯ ಸ್ನಾನವನ್ನು ಮಾಡ್ತಕ್ಕಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ. ಆ ರೀತಿ ನೀವು ಕೊಬ್ಬರಿ ಎಣ್ಣೆ ಸ್ನಾನ ಮಾಡಿದರೆ ನಿಮ್ಮ ಡ್ರೈ ಸ್ಕಿನ್ನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಆ ಲೋಷನ್ ಈ ಲೋಷನ್ ಹಚ್ಕೊಂಡು ಚರ್ಮವನ್ನು ಹಾಳು ಮಾಡ್ಕೊಳ್ತಾರೆ. ಏನು ಹಚ್ಕೊಳ್ಳದೆ ನೀವು ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಕೊಬ್ಬರಿ ಎಣ್ಣೆಯನ್ನು ಸಂಪೂರ್ಣವಾಗಿ ಮೈಗೆ ಸವರ್ಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ರೆ ನಿಮಗೆ ಡ್ರೈ ಸ್ಕಿನ್ ಆಗಿರಲಿ, ಈ ಚಳಿಗಾಲ ಸಂದರ್ಭದಲ್ಲಿ ಎಲ್ಲ ಬಿರಿತಾ ಇರ್ತದೆ ಚರ್ಮ, ಆ ರೀತಿಯಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಕೈ ಕಾಲಲ್ಲಿ ಯಾವುದೂ ಕ್ರ್ಯಾಕ್ ಬರದೆ ನೀವು ಕೈ ಕಾಲುಗಳನ್ನು ಸಂಪೂರ್ಣವಾಗಿ ಸ್ಮೂತಾಗಿ ಇಟ್ಕೊಳ್ಳೋಕ್ಕೆ ಕೊಬ್ಬರಿ ಎಣ್ಣೆ ಅತಿ ಅದ್ಭುತವಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತದೆ. ಅದರ ಜೊತೆಗೆ ಚರ್ಮದ ಸಮಸ್ಯೆ ಇರತಕ್ಕಂಥವ್ರು ಈ ಸೊರೆಸಿಸ್ ಅಂತಕ್ಕಂಥದ್ದು ಅಥವಾ ಗ್ಯಾಂಗ್ರೀನ್ ಬಂದಿರ್ತದೆ, ಕಾಲನ್ನೇ ಕಡಿಬೇಕು ಅಂತ ಹೇಳ್ತಾರೆ. ಅಂಥವ್ರು ಏನು ಮಾಡಬೇಕಂತೇಳಿದ್ರೆ ಗೋಮೂತ್ರ, ನಾಟಿ ಹಸುವಿನ ಗೋಮೂತ್ರ, ಅದರ ಜೊತೆಗೆ ಚೆಂಡು ಹೂವನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಗೋಮೂತ್ರದಲ್ಲಿ ಮಿಕ್ಸ್ ಮಾಡಿ ಅದನ್ನು ಎಲ್ಲಿ ಗ್ಯಾಂಗ್ರೀನ್ ಆಗಿರ್ತದೆ, ಎಲ್ಲಿ ಸೊರೆಸಿಸ್ ಆಗಿರ್ತದೆ ಅಲ್ಲಿ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ 1 ಗಂಟೆ ಬಿಸಿಲಿಗೆ ಕೂತ್ಕೋಬೇಕು. ಅದಾದಮೇಲೆ 1 ಅವರ್ 2 ಅವರ್ ಆದಮೇಲೆ ಅದನ್ನು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು. ಈ ರೀತಿ ನೀವೇನಾದರೂ ಮಾಡಿದರೆ ನಿಮ್ಮ ಗ್ಯಾಂಗ್ರೀನ್ ಸಮಸ್ಯೆ ಆಗಿರ್ಬೋದು, ನಿಮ್ಮ ಸೊರೆಸಿಸ್ ಸಮಸ್ಯೆ ಆಗಿರ್ಬೋದು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ಈ ರೀತಿಯಾಗಿ ನೀವು ನೈಸರ್ಗಿಕ ರೀತಿಯಲ್ಲಿ ನಿಮ್ಮ ಕಾಯಿಲೆಗಳನ್ನ ವಾಸಿ ಮಾಡಿಕೊಂಡಾಗ ನಿಮ್ಮ ಕಾಯಿಲೆಗಳು ಬೇರು ಸಮೇತವಾಗಿ ವಾಸಿ ಆಗ್ತವೆ. ರೂಟ್ ಕಾಸೇ ಗೊತ್ತಿಲ್ಲ ಈಗಿನ ಮಾಡರ್ನ್ ಮೆಡಿಕಲ್ ಸೈನ್ಸ್ಗೆ. ಅದಕ್ಕೆ ನಿಮ್ಮನ್ನು ಸಂಪೂರ್ಣವಾಗಿ ಔಷಧಿಗಳಿಗೆ ದಾಸರನ್ನಾಗಿ ಮಾಡ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಅದರ ಬಗ್ಗೆ ನೀವು ಎಚ್ಚರ ವಹಿಸಿ ಯಾವತ್ತೂ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನಿಮ್ಮ ಶರೀರದ ಒಳಗಡೆ ನೀವು ಏನು ಮಾಡಬೇಕಂತ ಹೇಳಿದ್ರೆ ಪರಿವರ್ತನೆಯನ್ನು ಮಾಡ್ಕೋಬೇಕು. ಶರೀರ ಪರಿವರ್ತನೆ ಆದಾಗ ಮಾತ್ರ ನಿಮ್ಮ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ನೀವು ತಿನ್ನಬಾರ್ದನ್ನೆಲ್ಲ ತಿಂದು ಎಷ್ಟೇ ಔಷಧಿಗಳನ್ನು ತೆಗೆದುಕೊಂಡರೂ ಕೂಡ ನಿಮ್ಮ ಯಾವುದೇ ಕಾಯಿಲೆ ವಾಸಿಯಾಗಲ್ಲ. ಅದಕ್ಕೆ ಪಥ್ಯ ಆಹಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಚರ್ಮದ ಸಮಸ್ಯೆ ಇರತಕ್ಕಂಥವ್ರು 1-2-3 ತಿಂಗಳು ಗಂಜಿ ಮತ್ತು ಕಿಚಡಿ ತಿನ್ನಬೇಕು. ಗಂಜಿ ಅಂದರೆ ನವಣೆ, ಸಾಮೆ, ಅರ್ಕ ಅಂತಕ್ಕಂಥ ಸಿರಿಧಾನ್ಯಗಳನ್ನು ಚೆನ್ನಾಗಿ ಕುದಿಸಿ ಉಪ್ಪು ಮಾತ್ರ ಹಾಕ್ಕೊಂಡು ತಿನ್ನಬೇಕು. ಅದರ ಜೊತೆಗೆ ನಿಮ್ಗೆ ಏನಾದ್ರು ಸ್ವಲ್ಪ ಟೇಸ್ಟ್ ಬೇಕಂದರೆ ಸ್ವಲ್ಪ ಶುಂಠಿ, ಏಲಕ್ಕಿ, ಲವಂಗ, ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಇದನ್ನು ನಿಯಮಿತವಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು.
ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕೋಬೇಕು. ಆದರೆ ಇದನ್ನು ಒಗ್ಗರಣೆ ಕೊಡ್ತಕ್ಕಂಥ ಯಾವುದ್ರಲ್ಲಿ ಅಂದರೆ ನಾಟಿ ಹಸುವಿನ ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಹಾಕಿ ನೀವು ಕಿಚಡಿಗೆ ಸ್ವಲ್ಪ, ಗಂಜಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಗಂಜಿ ಮತ್ತು ಕಿಚಡಿಯನ್ನು ಹೆಸರುಬೇಳೆ ಹಾಕ್ಕೊಂಡ್ರೆ ಕಿಚಡಿ ಆಗುತ್ತೆ, ಬರೀ ನಸಿರಿ ಧಾನ್ಯಗಳನ್ನು ಬೇಯಿಸಿದರೆ ಗಂಜಿ ಆಗುತ್ತೆ. ಈ ರೀತಿ ಆಹಾರವನ್ನು ನೀವು ಒಂದು 2-3 ತಿಂಗಳು ತಿಂದರೆ, ಹುಳಿ ಉಪ್ಪು ಖಾರ ಜಾಸ್ತಿ ತಿಂದೆ ಈ ಥರದ ಆಹಾರವನ್ನು ತಿಂದರೆ ನಿಮ್ಮ ಸಮಸ್ಯೆ ಬೇರು ಸಮೇತವಾಗಿ 2 ತಿಂಗಳಲ್ಲಿ 3 ತಿಂಗಳಲ್ಲಿ ವಾಸಿಯಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಚರ್ಮದ ವ್ಯಾಧಿಗಳಿಗೆ ಇಷ್ಟಲಿಂಗ ಯೋಗನೂ ಕೂಡ ಬಹಳ ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತದೆ. ನಮ್ಮ ಹಳೆಯ ವಿಡಿಯೋಗಳಲ್ಲೆಲ್ಲ ಇಷ್ಟಲಿಂಗ ಯೋಗ ಮಾಡೋದು ಹೇಗೆ ಅಂತ ಹೇಳಿದ್ದೀವಿ. ಆ ವಿಡಿಯೋಗಳು ನೋಡಿ ಇಷ್ಟಲಿಂಗ ಯೋಗ ಮಾಡಿದರೂ ಕೂಡ ನಿಮ್ಮ ಚರ್ಮದ ಸಮಸ್ಯೆ ನಿವಾರಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣಾರ್ಥಿಗಳು.